ಏಕೆ ಕೆಲವು ಸಂದರ್ಭಗಳಲ್ಲಿ ನಮಗೆ ಗೂಸ್ ಬಂಪ್ಸ್ ಉಂಟಾಗುತ್ತದೆ? ಸ್ವಲ್ಪ ಸಮಯ ನೀರಿನಲ್ಲಿ ಕೈ ಮತ್ತು ಕಾಲುಗಳನ್ನು ಇಟ್ಟರೆ ಅವುಗಳಲ್ಲಿ ಸುಕ್ಕುಗಳು ಬರುತ್ತವೆ. ಕೊನೆಗೆ ನಮ್ಮ ಬೆರಳಿನ ಉಗುರುಗಳಲ್ಲಿ ಈ ಬಿಳಿ ಕಲೆಗಳು ಏಕೆ ಉಂಟಾಗುತ್ತವೆ? ಮಕ್ಕಳು ಅಳುವಾಗ ಅವರಿಗೆ ಕಣ್ಣೀರು ಏಕೆ ಬರುವುದಿಲ್ಲ? ಮತ್ತು ಏಕೆ ಮಹಿಳೆಯರಿಗಿಂತ ಹೆಚ್ಚಿನ ಪುರುಷರು ಬಣ್ಣ ಕುರುಡರು ಅಂದರೆ ಕಲರ್ ಬ್ಲೈಂಡ್ ಆಗಿರುತ್ತಾರೆ? ಈ ಎಲ್ಲಾ ಪ್ರಶ್ನೆಗಳ ಉತ್ತರಗಳು ಈ ವಿಡಿಯೋದಷ್ಟೇ ಆಶ್ಚರ್ಯಕರವಾಗಿವೆ. ಆದ್ದರಿಂದ ವಿಡಿಯೋ ಕೊನೆಯವರೆಗೆ ನೋಡಿ. ಫ್ಯಾಕ್ಟ್ ನಂಬರ್ 21. ಸ್ನೇಹಿತರೆ, ನೀವು ಹಲವರ ಉಗುರುಗಳಲ್ಲಿ ಇಂತಹ ಬಿಳಿ ಕಲೆಗಳನ್ನು ನೋಡಿರುತ್ತೀರಿ. ಎಂದಾದರೂ ಯೋಚಿಸಿದ್ದೀರಾ ಇದು ಕೆಲವರ ಉಗುರುಗಳಲ್ಲಿ ಏಕೆ ಕಾಣಿಸುತ್ತದೆ? ವಾಸ್ತವವಾಗಿ ಉಗುರುಗಳಲ್ಲಿ ಕಾಣಿಸುವ ಈ ಬಿಳಿ ಕಲೆಗಳು ನಿಮ್ಮ ದೇಹದಲ್ಲಿ ಕಬ್ಬಿಣ ಅಂದರೆ ಕ್ಯಾಲ್ಸಿಯಂ ಮತ್ತು ಖನಿಜಗಳ ಕೊರತೆಯ ಸಂಕೇತವಾಗಿರಬಹುದು. ನಮ್ಮ ದೇಹ ಮತ್ತು ಮನಸ್ಸಿನ ನಡುವಿನ ಸಂಪರ್ಕ ತುಂಬಾ ಬಲವಾಗಿರುತ್ತದೆ. ದೇಹದಲ್ಲಿ ಎಲ್ಲಿಯಾದರೂ ಏನಾದರೂ ತೊಂದರೆ, ರೋಗ ಅಥವಾ ಪೋಷಕಾಂಶದ ಕೊರತೆ ಉಂಟಾದರೆ ಅದರ ಲಕ್ಷಣಗಳು ಬೇಗನೆ ಕಾಣಿಸಿಕೊಳ್ಳುತ್ತವೆ. ಇದರಿಂದ ನಾವು ಅದನ್ನು ತಕ್ಷಣ ಸರಿಪಡಿಸಬಹುದು. ಫ್ಯಾಕ್ಟ್ ನಂಬರ್ 20. 1989ರಲ್ಲಿ ದಿ ಅಮೆರಿಕನ್ ಜರ್ನಲ್ ಆಫ್ ಪಬ್ಲಿಕ್ ಹೆಲ್ತ್ ನಲ್ಲಿ ಪ್ರಕಟವಾದ ಒಂದು ಅಧ್ಯಯನದ ಪ್ರಕಾರ ಎಡಗೈಯನ್ನು ಬಳಸುವವರು ಅಂದರೆ ತಮ್ಮ ಹೆಚ್ಚಿನ ಕೆಲಸವನ್ನು ಎಡಗೈಯಿಂದ ಮಾಡುವವರು ಬಲಗೈಯನ್ನು ಬಳಸುವವರಿಗಿಂತ ಸರಾಸರಿ 9 ತಿಂಗಳು ಕಡಿಮೆ ಬದುಕುತ್ತಾರೆ. ಇದಕ್ಕೆ ಕಾರಣ ಜಗತ್ತಿನ ಬಹುತೇಕ ವಸ್ತುಗಳನ್ನು ಬಲಗೈಯವರೇ ಅನುಕೂಲಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸಲಾಗಿದೆ. ಆದ್ದರಿಂದ ಎಡಗೈಯವರಿಗೆ ಹೆಚ್ಚು ತೊಂದರೆ ಉಂಟಾಗುತ್ತದೆ ಮತ್ತು ಅವರಿಗೆ ಅಪಘಾತಗಳ ಸಂಭವವು ಹೆಚ್ಚು ಇರುತ್ತದೆ. ಇದರಿಂದ ಅವರ ಮರಣದ ಸಾಧ್ಯತೆಯು ಹೆಚ್ಚಾಗುತ್ತದೆ. ಫ್ಯಾಕ್ಟ್ ನಂಬರ್ 19. ನಮ್ಮ ಮೆದುಳು ನಮ್ಮ ಸಂಪೂರ್ಣ ದೇಹವನ್ನು ನಿಯಂತ್ರಿಸುತ್ತದೆ ಎಂಬುದು ನಿಮಗೆ ಗೊತ್ತೇ ಇದೆ. ಆದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮೆದುಳನ್ನು 2 ಭಾಗಗಳಾಗಿ ಬೇರ್ಪಡಿಸಿ ಇಡಬಹುದು ಮತ್ತು ಅದರಿಂದ ಮೆದುಳಿಗೆ ಯಾವುದೇ ಹಾನಿಯಾಗುವುದಿಲ್ಲ ಎಂಬುದು ನಿಮಗೆ ಗೊತ್ತೇ. ಹಾಗೆಯೇ ನಮ್ಮ ಮೆದುಳು ಸುಮಾರು 40 ವರ್ಷದವರೆಗೆ ಬೆಳೆಯುತ್ತಲೇ ಇರುತ್ತದೆ. ಫ್ಯಾಕ್ಟ್ ನಂಬರ್ 18. ಇಂಟರ್ನ್ಯಾಷನಲ್ ಹೈಪರ್ ಹೈಡ್ರೋ ಸೊಸೈಟಿಯ ಪ್ರಕಾರ ಮನುಷ್ಯರ ದೇಹದಲ್ಲಿ ಸುಮಾರು 50 ಲಕ್ಷ ಸ್ವೆಟ್ ಗ್ರಂಥಿಗಳು ಅಂದರೆ ಬೆವರು ಗ್ರಂಥಿಗಳು ಇರುತ್ತವೆ. ಅವು ದೇಹದಾದ್ಯಂತ ಇದ್ದರೂ ಹೆಚ್ಚಿನವು ಪಾದದ ಕೆಳಭಾಗದಲ್ಲಿ, ಕೈಗಳಲ್ಲಿ ಮತ್ತು ನೆತ್ತಿಯ ಮೇಲೆ ಇರುತ್ತವೆ. ಬೆವರು ಹೊರಬರುವ ಗ್ರಂಥಿಗಳನ್ನೇ ಸ್ವೆಟ್ ಗ್ರಂಥಿಗಳು ಎನ್ನುತ್ತಾರೆ. ಒಂದು ಪಾದದಲ್ಲೇ ಸುಮಾರು 1,25,000 ಸ್ವೆಟ್ ಗ್ರಂಥಿಗಳು ಇರುತ್ತವೆ. ಆಸಕ್ತಿದಾಯಕ ಸಂಗತಿ ಏನೆಂದರೆ ಮಹಿಳೆಯರ ಪಾದಗಳಲ್ಲಿನ ಹೆಚ್ಚಿನ ಸ್ವೆಟ್ ಗ್ರಂಥಿಗಳು ಕಡಿಮೆ ಸಕ್ರಿಯವಾಗಿರುತ್ತವೆ. ಇದೇ ಕಾರಣಕ್ಕೆ ಪುರುಷರ ಪಾದಗಳಿಗೆ ಮಹಿಳೆಯರಿಗಿಂತ ಹೆಚ್ಚು ದುರ್ವಾಸನೆ ಬರುತ್ತದೆ. ನಾಲಿಗೆ ಇಲ್ಲದೆ ರುಚಿಯನ್ನು ತಿಳಿದುಕೊಳ್ಳುವುದು ಅಸಾಧ್ಯ. ನಿಮ್ಮ ನಾಲಿಗೆಯ ಪ್ರತಿಯೊಂದು ಭಾಗವು ಬೇರೆ ಬೇರೆ ರುಚಿಗಳನ್ನು ಗುರುತಿಸಲು ಮಾತ್ರ ನಿರ್ಮಿತವಾಗಿದೆ ಎಂದು ನೀವು ಭಾವಿಸುತ್ತಿದ್ದರೆ ಅದು ತಪ್ಪು. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ನಾಲಿಗೆಯ ಪ್ರತಿಯೊಂದು ಭಾಗವು ಹುಳಿ, ಸಿಹಿ, ಖಾರ ಸೇರಿದಂತೆ ಎಲ್ಲಾ ರೀತಿಯ ರುಚಿಗಳನ್ನು ಗ್ರಹಿಸುವ ಸಾಮರ್ಥ್ಯ ಹೊಂದಿದೆ. ಜೊತೆಗೆ ಪುರುಷರ ನಾಲಿಗೆಯ ಸರಾಸರಿ ಉದ್ದ 3.3 ಇಂಚು ಮತ್ತು ಮಹಿಳೆಯರದ್ದು 3.1 ಇಂಚು. ಫ್ಯಾಕ್ಟ್ ನಂಬರ್ 16. ನಮ್ಮ ತುಟಿಗಳು ದೇಹದ ಅತ್ಯಂತ ಸಂವೇದನಾಶೀಲ ಭಾಗಗಳಾಗಿವೆ. ತುಟಿಗಳ ಹಿಂದಿರುವ ಒಂದು ಬಲಿಷ್ಠ ಸ್ನಾಯು ನಮಗೆ ಆಹಾರವನ್ನು ಜಗಿಯಲು ಸಹಾಯ ಮಾಡುತ್ತದೆ. ಈ ಸ್ನಾಯು ಎಷ್ಟೊಂದು ಬಲವಾಗಿದೆ ಎಂದರೆ ಇದರ ಸಹಾಯದಿಂದ ಸುಮಾರು 90 ಕಿಲೋಗ್ರಾಂ ತೂಕವನ್ನು ಸಹ ಎತ್ತಬಹುದು. ಫ್ಯಾಕ್ಟ್ ನಂಬರ್ 15. ಕ್ಯಾನ್ಸರ್ ರೋಗಿಗಳು ತಮ್ಮ ಕೂದಲನ್ನು ಏಕೆ ಕಳೆದುಕೊಳ್ಳುತ್ತಾರೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಅವರು ಸ್ವತಃ ಅದನ್ನು ಕತ್ತರಿಸಿಕೊಳ್ಳುವುದಿಲ್ಲ. ಕ್ಯಾನ್ಸರ್ ಚಿಕಿತ್ಸೆಗೆ ಕೀಮೋಥೆರಪಿ ಬಳಸಲಾಗುತ್ತದೆ. ಅದರ ಅಡ್ಡ ಪರಿಣಾಮವಾಗಿ ಕೂದಲು ಉದುರಲು ಆರಂಭವಾಗುತ್ತದೆ. ಆರೋಗ್ಯವಂತ ವ್ಯಕ್ತಿಯ ಕೂದಲು ಪ್ರತಿದಿನ ಸುಮಾರು 0.03 ಸೆಂಟಿಮೀಟರ್ ಬೆಳೆಯುತ್ತದೆ. ಮನುಷ್ಯನ ದೇಹದಲ್ಲಿ ಎಲ್ಲಾ ಕೂದಲು ಬೆಳೆಯುವ ಹೇರ್ ಫಾಲಿಕ್ಗಳು ತಾಯಿಯ ಗರ್ಭದಲ್ಲಿರುವಾಗಲೇ ರೂಪುಗೊಳ್ಳುತ್ತವೆ. ಫ್ಯಾಕ್ಟ್ ನಂಬರ್ 14. ನಮ್ಮ ಮೆದುಳು ದೇಹದ ಒಟ್ಟು ತೂಕದ ಕೇವಲ 2% ಮಾತ್ರ ಇದ್ದರೂ ಅದು ಒಟ್ಟು ಆಮ್ಲಜನಕದ ಸುಮಾರು 30% ಅನ್ನು ಬಳಸುತ್ತದೆ. ಏಕೆಂದರೆ ಮೆದುಳು ನಮ್ಮ ಸಂಪೂರ್ಣ ದೇಹವನ್ನು ನಿಯಂತ್ರಿಸುವುದರಿಂದ ಅದಕ್ಕೆ ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಅದಕ್ಕಾಗಿ ಅದು ಹೆಚ್ಚು ಆಮ್ಲಜನಕವನ್ನು ಬಳಸುತ್ತದೆ. ಫ್ಯಾಕ್ಟ್ ನಂಬರ್ 13. ಮನುಷ್ಯನಾಗಲಿ ಅಥವಾ ಪ್ರಾಣಿಯಾಗಲಿ ಬದುಕಲು ಆಹಾರ ಅತ್ಯಗತ್ಯ. ಆದರೆ ಜೀವನ ಪೂರ್ತಿ ನಾವು ಎಷ್ಟು ಆಹಾರ ತಿನ್ನುತ್ತೇವೆ ಎಂದು ಯೋಚಿಸಿದ್ದೀರಾ? ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಸರಾಸರಿ ಆರೋಗ್ಯವಂತ ವ್ಯಕ್ತಿ 70 ವರ್ಷದೊಳಗೆ ಸುಮಾರು 30,000 ಕಿಲೋಗ್ರಾಂ ಆಹಾರ ಸೇವಿಸುತ್ತಾನೆ. ಫ್ಯಾಕ್ಟ್ ನಂಬರ್ 12. ಸೊಳ್ಳೆ ಕಚ್ಚುವುದರಿಂದ ಒಬ್ಬ ವ್ಯಕ್ತಿ ಸಾಯಬೇಕಾದರೆ ಸುಮಾರು 20 ಲಕ್ಷ ಸೊಳ್ಳೆಗಳು ಅವನನ್ನು ಕಚ್ಚಬೇಕಾಗುತ್ತದೆ. ಒಂದು ಸೊಳ್ಳೆ ನಿಮ್ಮ ದೇಹದಿಂದ ಸುಮಾರು 0.01 ಮಿಲಿಮೀಟರ್ ರಕ್ತವನ್ನು ಹೀರುತ್ತದೆ. ಆದ್ದರಿಂದ ರಕ್ತಹೀನತೆಯಿಂದ ಮರಣವಾಗಲು ಸುಮಾರು 20 ಲಕ್ಷ ಸೊಳ್ಳೆಗಳ ಅಗತ್ಯವಿದೆ. ನಿಮಗೆ ಗೊತ್ತೇ, ಮಾನವ ಮೆದುಳಿನ ಸುಮಾರು 73% ಭಾಗ ನೀರಿನಿಂದ ಕೂಡಿದೆ. ನೀರು ದೇಹಕ್ಕೆ ಅತ್ಯಂತ ಮುಖ್ಯ. ದೇಹದ ತೂಕದ 1% ಗೆ ಸಮಾನದಷ್ಟು ನೀರಿನ ಕೊರತೆಯಾದಾಗ ದಾಹವಾಗುತ್ತದೆ. ಉದಾಹರಣೆಗೆ ನಿಮ್ಮ ತೂಕ 50 ಕಿಲೋ ಇದ್ದರೆ ಮತ್ತು ದೇಹದಲ್ಲಿ ಸುಮಾರು 5 ಲೀಟರ್ ಗಿಂತ ಕಡಿಮೆ ನೀರಿದ್ದರೆ ನಿಮಗೆ ತೀವ್ರ ದಾಹವಾಗುತ್ತದೆ. ಈ ಕೊರತೆ 10% ವರೆಗೆ ಹೋದರೆ ನೀರಿನ ಕೊರತೆಯಿಂದ ಮರಣವೂ ಸಹ ಸಂಭವಿಸಬಹುದು. ಫ್ಯಾಕ್ಟ್ ನಂಬರ್ ನಿಮ್ಮ ಬೆರಳುಚ್ಚುಗಳು ನಿಮ್ಮ ಅತ್ಯಂತ ವಿಶಿಷ್ಟ ಗುರುತು. ನಿಮ್ಮ ಬೆರಳಿನ ರೇಖೆಗಳಂತೆಯೇ ಮತ್ತಾರಿಗೂ ಇರುವುದಿಲ್ಲ. ನಿಮಗೆ ಜೋಡಿ ಸಹೋದರ ಅಥವಾ ಸಹೋದರಿ ಇದ್ದರೂ ಅವರ ಬೆರಳುಚ್ಚುಗಳು ಬೇರೆ ಇರುತ್ತವೆ. ಆದರೆ ನಿಮಗೆ ಗೊತ್ತೇ, ನಿಮ್ಮ ನಾಲಿಗೆಯು ಅದೇ ರೀತಿ ವಿಶಿಷ್ಟವಾಗಿದೆ. ನಿಮ್ಮ ನಾಲಿಗೆಯ ಮುದ್ರೆಯನ್ನು ತೆಗೆದರೆ ಅದು ಜಗತ್ತಿನ ಬೇರೆ ಯಾರ ನಾಲಿಗೆಯ ಮುದ್ರೆಗೂ ಅದು ಸರಿ ಹೊಂದುವುದಿಲ್ಲ. ಭವಿಷ್ಯದಲ್ಲಿ ನಾವು ನಾಲಿಗೆಯಿಂದಲೇ ಫೋನ್ ಅನ್ಲಾಕ್ ಮಾಡುವ ದಿನವೂ ಸಹ ಬರಬಹುದು. ಫ್ಯಾಕ್ಟ್ ನಂಬರ್ 9. ನಮ್ಮ ಶ್ವಾಸಕೋಶಗಳನ್ನು ದೇಹದಿಂದ ಹೊರತೆಗೆದು ನೀರಿನಲ್ಲಿ ಹಾಕಿದರೆ ಅವು ತೇಲುತ್ತವೆ. ಏಕೆಂದರೆ ನಾವು ಎಷ್ಟೇ ಉಸಿರೆಳೆದರೂ ಅಥವಾ ಉಸಿರು ಬಿಟ್ಟರೂ ನಮ್ಮ ಶ್ವಾಸಕೋಶಗಳಲ್ಲಿ ಯಾವಾಗಲೂ ಸುಮಾರು 1 ಲೀಟರ್
ಲೀಟರ್ ಗಾಳಿ ಉಳಿಯುತ್ತದೆ. ಇದನ್ನು ರೆಸಿಡ್ಯೂಯಲ್ ಲಂಗ್ ವ್ಯಾಲ್ಯೂಮ್ ಎಂದು ಕರೆಯುತ್ತಾರೆ. ಅದಕ್ಕಾಗಿಯೇ ಶ್ವಾಸಕೋಶಗಳು ನೀರಿನಲ್ಲಿ ತೇಲುತ್ತವೆ. ಫ್ಯಾಕ್ಟ್ ನಂಬರ್ 8. ನೀವು ಗಾಢ ನಿದ್ರೆಯಲ್ಲಿದ್ದಾಗ ನಿಮ್ಮ ಮೂಗಿನ ಹತ್ತಿರ ದುರ್ವಾಸನೆಯ ವಸ್ತುವನ್ನಾಗಲಿ ಅಥವಾ ಸುಗಂಧವಿರುವ ವಸ್ತುವನ್ನಾಗಲಿ ಇಟ್ಟರೆ ನೀವು ಎಚ್ಚರವಾಗುತ್ತದೆ. ಒಂದು ವಿಶ್ವವಿದ್ಯಾಲಯದಲ್ಲಿ ನಡೆದ ಅಧ್ಯಯನದಲ್ಲಿ ಮಲಗಿದ್ದವರನ್ನು ಅಲುಗಾಡಿಸಿ ಶಬ್ದ ಮಾಡಿ ಕಣ್ಣಿಗೆ ಬೆಳಕು ಹಾಕಿ ಎಬ್ಬಿಸಲು ಪ್ರಯತ್ನಿಸಿದಾಗ ಎಲ್ಲರೂ ಎದ್ದರು. ಆದರೆ ಅವರ ಮೂಗಿನ ಯಾವುದನ್ನಾದರೂ ಹಿಡಿದು ವಾಸನೆ ತೋರಿಸಿದಾಗ ಅವರಲ್ಲಿ ಯಾರು ಸಹ ಎಚ್ಚರವಾಗಿರಲಿಲ್ಲ. ಫ್ಯಾಕ್ಟ್ ನಂಬರ್ 7. ಇಬ್ಬರು 10 ಸೆಕೆಂಡುಗಳ ಕಾಲ ಮುತ್ತು ಕೊಟ್ಟರೆ ಅವರ ಬಾಯಿಗಳ ನಡುವೆ ಸುಮಾರು 8 ಕೋಟಿ ಬ್ಯಾಕ್ಟೀರಿಯಾಗಳು ಪರಸ್ಪರ ವರ್ಗಾಯಿಸುತ್ತವೆ. ಆದರೆ ಇದಕ್ಕೆ ಹೆದರಬೇಕಾಗಿಲ್ಲ, ಏಕೆಂದರೆ ಅವುಗಳಲ್ಲಿ ಬಹುಪಾಲು ಒಳ್ಳೆಯ ಬ್ಯಾಕ್ಟೀರಿಯಾಗಳಾಗಿದ್ದು ಅವು ನಮ್ಮ ದೇಹಕ್ಕೆ ಹಾನಿ ಮಾಡುವುದಕ್ಕಿಂತ ಪ್ರಯೋಜನವೇ ಹೆಚ್ಚು ಮಾಡುತ್ತವೆ. ಫ್ಯಾಕ್ಟ್ ನಂಬರ್ 6. ಒಂದು ಮಗು ಹುಟ್ಟಿದಾಗ ಅದರ ದೇಹದಲ್ಲಿ ಸುಮಾರು 1 ಕಪ್ನಷ್ಟು ರಕ್ತ ಇರುತ್ತದೆ. ಮಕ್ಕಳು ಅಳುವಾಗ ಕಣ್ಣೀರು ಬರದಿರುವುದಕ್ಕೆ ಕಾರಣ ಅವರ ಕಣ್ಣೀರಿನ ಗ್ರಂಥಿಗಳು ಇನ್ನೂ ಸಂಪೂರ್ಣವಾಗಿ ಅಭಿವೃದ್ಧಿಯಾಗದಿರುವುದು. ಹಾಗೆಯೇ ಮನುಷ್ಯನು ಮೂಗು ಮತ್ತು ಕಿವಿಗಳು ಬಾಲ್ಯದಿಂದ ಮರಣದವರೆಗೆ ಬೆಳೆಯುತ್ತಲೇ ಇರುತ್ತವೆ. ಅದಕ್ಕಾಗಿ ವಯಸ್ಸಾಗುತ್ತಿದ್ದಂತೆ ಮುಖದ ರೂಪದಲ್ಲಿ ಬದಲಾವಣೆ ಕಾಣುತ್ತದೆ. ಫ್ಯಾಕ್ಟ್ ನಂಬರ್ 5. ನೀವು ಬಹಳ ಹೊತ್ತು ನೀರಿನಲ್ಲಿ ಇದ್ದಾಗ ಕೈ ಮತ್ತು ಕಾಲಿನ ಬೆರಳುಗಳಲ್ಲಿ ಸುಕ್ಕುಗಳು ಬರುತ್ತವೆ ಎಂಬುದನ್ನು ಗಮನಿಸಿದ್ದೀರಾ? ಅವುಗಳಿಂದ ಏನಾದರೂ ಉಪಯೋಗವಿದೆಯೇ? ಯುಕೆಯ ವಿಜ್ಞಾನಿಗಳು ನಡೆಸಿದ ಸಂಶೋಧನೆಯ ಪ್ರಕಾರ ಈ ಸುಕ್ಕುಗಳು ಬಹಳ ಉಪಯುಕ್ತ. ಕೈಕಾಲುಗಳು ಒದ್ದೆಯಾಗಿರುವಾಗ ವಸ್ತುಗಳನ್ನು ಗಟ್ಟಿಯಾಗಿ ಹಿಡಿಯಲು ಅವು ಸಹಾಯ ಮಾಡುತ್ತವೆ. ಈ ಸುಕ್ಕುಗಳು ಬರದಿದ್ದರೆ ಒದ್ದೆಯಾದ ಕೈಗಳಿಂದ ವಸ್ತುಗಳನ್ನು ಹಿಡಿಯುವುದು ಕಷ್ಟವಾಗುತ್ತಿತ್ತು. ಫ್ಯಾಕ್ಟ್ ನಂಬರ್ 4. ಒಬ್ಬ ಮನುಷ್ಯ ತನ್ನ ಜೀವನದಲ್ಲಿ ಸುಮಾರು 1,07,000 ಕಿಲೋಮೀಟರ್ ನಡೆಯುತ್ತಾನೆ. ಅಷ್ಟು ದೂರದಲ್ಲಿ ಭೂಮಿಯನ್ನು ಸುಮಾರು 4 ಬಾರಿ ಸುತ್ತಬಹುದು. ನಡೆಯುವುದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕ್ಯಾನ್ಸರ್ ರಿಸರ್ಚ್ ಯುಕೆ ಪ್ರಕಾರ ಪ್ರತಿದಿನ ಕೇವಲ 30 ನಿಮಿಷ ನಡೆದರೂ ದೇಹದಲ್ಲಿ ಕೊಬ್ಬು ಕಡಿಮೆ ಸಂಗ್ರಹವಾಗುತ್ತದೆ ಮತ್ತು ನೀವು ಹೆಚ್ಚು ಫಿಟ್ ಆಗಿರುತ್ತೀರಿ. ಫ್ಯಾಕ್ಟ್ ನಂಬರ್ 3. ಕೆಲವು ಸಂದರ್ಭಗಳಲ್ಲಿ ನಮಗೆ ಗೂಸ್ ಬಂಪ್ಸ್ ಅಂದರೆ ರೋಮಾಂಚನ ಏಕೆ ಉಂಟಾಗುತ್ತದೆ ಎಂದು ಯೋಚಿಸಿದ್ದೀರಾ? ನೀವು ಭಯಾನಕ ಸಿನಿಮಾ ನೋಡುತ್ತಿರುವಾಗ, ಬಹಳ ಗದ್ದಲ ಇರುವ ಪಾರ್ಟಿಯಲ್ಲಿ ಇದ್ದಾಗ ಅಥವಾ ತುಂಬಾ ವೇಗದಲ್ಲಿ ಪ್ರಯಾಣಿಸುತ್ತಿರುವಾಗ ನಿಮ್ಮ ದೇಹದಲ್ಲಿ ಒಂದು ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಒತ್ತಡ ಅಥವಾ ಭಯ ಹೆಚ್ಚಾದಾಗ ಈ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಅದು ಅಕಸ್ಮಾತ್ ಹೆಚ್ಚು ಪ್ರಮಾಣದಲ್ಲಿ ಬಿಡುಗಡೆಯಾದಾಗ ರೋಮಾಂಚನ ಅಂದರೆ ಗೂಸ್ ಬಂಪ್ಸ್ ಗಳು ಉಂಟಾಗುತ್ತದೆ. ಫ್ಯಾಕ್ಟ್ ನಂಬರ್ 2. ಸಾಮಾನ್ಯವಾಗಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚು ಬಣ್ಣಗಳನ್ನು ಗುರುತಿಸಬಲ್ಲರು. ಪುರುಷರಿಗೆ ಒಂದೇ ಬಣ್ಣದ ವಿವಿಧ ಛಾಯೆಗಳನ್ನು ಗುರುತಿಸಲು ಹೆಚ್ಚು ಕಷ್ಟವಾಗುತ್ತದೆ. ಬಣ್ಣ ಕೂಡುತನದ ಸಾಧ್ಯತೆಯು ಪುರುಷರಲ್ಲಿ ಹೆಚ್ಚು. ಸರಾಸರಿ ಮಹಿಳೆ ಒಂದು ನಿಮಿಷದಲ್ಲಿ 18 ರಿಂದ 20 ಬಾರಿ ಕಣ್ಣು ಮಿಟುಕಿಸುತ್ತಾಳೆ. ಆದರೆ ಪುರುಷರು ಕೇವಲ 11 ರಿಂದ 12 ಬಾರಿ ಮಾತ್ರ ಮಿಟುಕಿಸುತ್ತಾರೆ. ಫ್ಯಾಕ್ಟ್ ನಂಬರ್ 1. ಮಾನವ ಹೃದಯವು ಅತ್ಯಂತ ಶಕ್ತಿಯುತ ಅಂಗವಾಗಿದೆ. ಅದು ಹುಟ್ಟಿದ ಕ್ಷಣದಿಂದ ಮರಣದವರೆಗೆ ನಿರಂತರವಾಗಿ ಕೆಲಸ ಮಾಡುತ್ತದೆ. ಒಂದು ಕ್ಷಣವೂ ನಿಲ್ಲುವುದಿಲ್ಲ. ಪುರುಷರಿಗಿಂತ ಮಹಿಳೆಯರ ಹೃದಯ ಸ್ವಲ್ಪ ವೇಗವಾಗಿ ಬಡಿಯುತ್ತದೆ. ಮಾನವ ಹೃದಯ ಒಂದು ದಿನಕ್ಕೆ ಸುಮಾರು 9,000 ಲೀಟರ್ ರಕ್ತವನ್ನು ಪಂಪ್ ಮಾಡುತ್ತದೆ. ಅದು ಸೃಷ್ಟಿಸುವ ಒತ್ತಡದಿಂದ ರಕ್ತವನ್ನು ಸುಮಾರು 30 ಅಡಿ ಎತ್ತರದವರೆಗೆ ಚಿಮ್ಮಿಸಬಹುದು. ಹಾಗಾದರೆ ಸ್ನೇಹಿತರೆ, ಇವು ಮಾನವ ದೇಹಕ್ಕೆ ಸಂಬಂಧಿಸಿದ ಕೆಲವು ಅದ್ಭುತ ಸಂಗತಿಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಮುಂದೆಯೂ ಇಂತಹ ಅದ್ಭುತ ವಿಡಿಯೋಗಳನ್ನು ನೋಡಲು ಬಯಸಿದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ. ಹೀಗೆ ಮಾಡಿದರೆ ನಮ್ಮ ಮುಂದಿನ ವಿಡಿಯೋಗಳ ಮಾಹಿತಿ ನಿಮಗೆ ತಲುಪುತ್ತದೆ. ಹಾಗೂ ಇಲ್ಲಿಯವರೆಗೂ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ